ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹೊಸಕೋಟೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ 7 ಮಂದಿ ಮೃತಪಟ್ಟಿದ್ದಾರೆ. ಅತಿ ವೇಗವಾಗಿ ಬಂದಂತಹ XUV ಕಾರು ನಿಯಂತ್ರಣ ತಪ್ಪಿ ಬೈಕ್ ಹಾಗೂ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ತಾಯಿಗೆ ಗೊತ್ತಿಲ್ಲದೆ ಸ್ನೇಹಿತರ ಜೊತೆಯಲ್ಲಿ ಹೋದವ ಹೆಣವಾಗಿದ್ದು, ಕುಟುಂಬಸ್ಥರ ರೋದನೆ ಕರಳು ಹಿಂಡುವಂತಿದೆ. ಹೊಸಕೋಟೆಯ ನಡು ರಸ್ತೆಯಲ್ಲೇ ಹೆಣವಾದ 7 ಮಂದಿ. ತಾಯಿಗೆ ಗೊತ್ತಿಲ್ಲದೆ ಸ್ನೇಹಿತರ ಜೊತೆ ಹೋದವ ಹೆಣವಾದ. ಕಣ್ಣಿಲ್ಲದ ಅಮ್ಮನ ನೋಡಿಕೊಳ್ತಿದ್ದ ಮಗನ ದೇಹ ಛಿದ್ರ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಹೊರವಲಯದ ಹೊಸಕೋಟೆ ದಾಬಾಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕರುಳು ಹಿಂಡುವಂತಹ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಅತಿ ವೇಗವಾಗಿ ಬಂದ ಕಾರೊಂದು ಬೈಕ್ ಹಾಗೂ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 7 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ನಸುಕಿನ ಜಾವ ಸುಮಾರು 4:50 ಸಮಯದಲ್ಲಿ ಸಂಭವಿಸಿದೆ. ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಅತಿ ವೇಗವಾಗಿ ಧಾವಿಸ್ತಾ ಇದ್ದಂತಹ KA03 NW 0138 ನೋಂದಣಿ ಸಂಖ್ಯೆಯ XUV 700 ಕಾರು ಎಂ ಸತ್ಯ ಅವರ ಗ್ರಾಮದ ಬಳಿಯಲ್ಲಿ ನಿಯಂತ್ರಣ ಕಳೆದುಕೊಂಡು ಮುಂದೆ ಸಾಗ್ತಾ ಇದ್ದಂತಹ ಬೈಕ್ಗೆ ಗುದ್ದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ರಸ್ತೆಗೆ ಎಸೆಯಲ್ಪಟ್ಟು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಬೈಕ್ಗೆ ಡಿಕ್ಕಿ ಹೊಡೆದ ನಂತರವೂ ಕೂಡ ನಿಯಂತ್ರಣಕ್ಕೆ ಬಾರದ ಕಾರು ಡಿವೈಡರ್ಗೆ ಅಪ್ಪಳಿಸಿ ಪಲ್ಟಿಯಾಗಿ ಎದುರಿನಿಂದ ಬರ್ತಾ ಇದ್ದಂತಹ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯ ತೀವ್ರತೆಗೆ ಕ್ಯಾಂಟರ್ ಕೂಡ ರಸ್ತೆಯಲ್ಲಿ ಪಲ್ಟಿಯಾಗಿದ್ದು, ಅದರ ಹಿಂಭಾಗದ ಚಕ್ರದ ಭಾಗ ನಡು ರಸ್ತೆಯಲ್ಲೇ ಬಿದ್ದಿತ್ತು. ಈ ವೇಳೆ ಅತ್ತ ಬರ್ತಾ ಇದ್ದಂತ ಬ್ರೀಜಾ ಕಾರೊಂದು ಆ ಚಕ್ರಕ್ಕೆ ಡಿಕ್ಕಿ ಹೊಡೆದಿದೆ. ಹೀಗೆ ಬೈಕ್, XUV ಕಾರು, ಕ್ಯಾಂಟರ್ ಮತ್ತು ಬ್ರೀಜಾ ಕಾರುಗಳ ನಡುವೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಈ ಒಂದು ದುರಂತದಲ್ಲಿ XUV ಕಾರಿನಲ್ಲಿದ್ದ 6 ಮಂದಿ, ಬೈಕ್ ಸವಾರ ಸೇರಿದಂತೆ ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ದೇವನಾಯಕನಹಳ್ಳಿಯ ನಿವಾಸಿ ಈ ಬೈಕ್ ಸವಾರ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮುಗಿಸಿ ಮನೆಗೆ ಹಿಂತಿರುತ್ತಾ ಇದ್ದಾಗ ಈ ಒಂದು ಅವಘಡ ಸಂಭವಿಸಿದೆ. ತಂದೆ ತಾಯಿಗೆ ಈತ ಒಬ್ಬನೇ ಪುತ್ರ. ಕಣ್ಣಿಲ್ಲದ ತಾಯಿಯನ್ನ ನೋಡಿಕೊಂಡು ದಿನವನ್ನ ಕಳೀತಿದ್ದ ಅಂತ ಹೇಳಲಾಗಿದೆ. XUV ಕಾರಿನಲ್ಲಿದ್ದ ಮೃತರಲ್ಲಿ ಒಬ್ಬ ಈತ ಯಲಹಂಕದ RVPU ಕಾಲೇಜಿನ ವಿದ್ಯಾರ್ಥಿ. ಇನ್ನುಳಿದ 5 ಕೂಡ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಮೃತ ಅಶ್ವಿನ್ ನಾಯರ್ ಕುಟುಂಬ 2 ವರ್ಷಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದು ನೆಲೆಸಿತ್ತು. ಅಮ್ಮನಿಗೆ ಗೊತ್ತಿಲ್ಲದೆ ಅಶ್ವಿನ್ ತನ್ನ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ಹೊರಟಿದ್ದ. ಮಗ ಮನೆಯಲ್ಲಿ ಮಲಗಿದ್ದಾನೆ ಅಂತ ಹೇಳಿ ತಾಯಿ ಕೂಡ ಭಾವಿಸಿದ್ರು. ಆದರೆ ಸೆಕ್ಯೂರಿಟಿ ಗಾರ್ಡ್ ಬಂದು ನಿಮ್ಮ ಮಗ ಯಾರ ಜೊತೆಯೋ ಕಾರಿನಲ್ಲಿ ಹೋಗಿದ್ದಾನೆ ಅಂತ ಹೇಳಿದಾಗ ತಾಯಿಗೆ ಆತಂಕ ಶುರುವಾಗಿದೆ. ಕೂಡಲೇ ಅಶ್ವಿನ್ ಮೊಬೈಲ್ಗೆ ಕರೆ ಮಾಡಿದಾಗ ಪೊಲೀಸರು ಕರೆಯನ್ನ ಸ್ವೀಕರಿಸಿ ನಿಮ್ಮ ಮಗ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಅನ್ನುವಂತ ಕಹಿ ಸುದ್ದಿಯನ್ನ ಹೇಳ್ತಾರೆ. ಅಪಘಾತದ ಸುದ್ದಿ ತಿಳಿಸಿದ ಹಾಗೆ ಹೊಸಕೋಟೆ DYSP ಮಲ್ಲೇಶ್, ಕೇಂದ್ರ ವಲಯ IGP ಲಾಬುರಾಮ್ ಮತ್ತು SP ಚಂದ್ರಕಾಂತ್ ಅವರು ಸ್ಥಳಕ್ಕೆ ಹಾಗೂ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯ ಸ್ಥಳಕ್ಕೆ ಧಾವಿಸಿದ್ದಾರೆ. ಹಾಗೂ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸದ್ಯ ಎಲ್ಲಾ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಹೊಸಕೋಟೆ ಹೊರವಲಯದಲ್ಲಿ ಸಂಭವಿಸಿದ ಈ ಒಂದು ಘಟನೆಯಿಂದಾಗಿ ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.